ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರ ಆಕರ್ಷಣೆಗೋಸ್ಕರ ನಿರ್ಮಾಣವಾಗಿದ್ದ ತೇಲುವೆ ಸೇತುವೆ 2 ದಿನಕ್ಕೆ ಸಮುದ್ರ ಪಾಲಾಗಿದೆ. ಮುರಿದು ಹೋಗಿರುವ ತೇಲುವ ಸೇತುವೆ ವಿಡಿಯೋ ತುಣುಕೊಂದು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ರಾಜ್ಯದಲ್ಲೇ ಮೊದಲ ಬಾರಿಗೆ ಎಂಬಂತೆ ನಿರ್ಮಾಣವಾಗಿದ್ದ ತೇಲುವ ಸೇತುವೆ ಮಲ್ಪೆ ಬೀಚ್ನ ಪ್ರಮುಖ ಆಕರ್ಷಣೆಯಾಗುವ ಹಂತದಲ್ಲಿತ್ತು. ರಾಜ್ಯದ ಪ್ರಪ್ರಥಮ ತೇಲುವ ಸೇತುವೆ ಗಾಳಿಯ ರಭಸಕ್ಕೆ ಸಿಕ್ಕು ಚೂರುಗಳಾಗಿ ಬೇರ್ಪಟ್ಟು ಸಮುದ್ರದೆಲ್ಲೆಡೆ ತೇಲ್ತಾ ಇದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದ್ಧೂರಿಯಾಗಿ ಉದ್ಘಾಟನೆಗೊಂಡ ತೇಲುವ ಸೇತುವೆ ಕೇವಲ 2 ದಿನಗಳಲ್ಲಿ ತುಂಡಾಕಿ ದಿಕ್ಕಾಪಾಲಾಗಿ ತೇಲ್ತಾ ಇರುವುದು ನಿಜಕ್ಕೂ ಬೇಸರದ ವಿಷಯ. ಸದ್ಯ ಸೇತುವೆಗೆ ಅಳವಡಿಸಲಾದ ತೇಲುವ ಇಂಟರ್ಲಾಕಿಂಗ್ ಪ್ಲೇಟ್ ನಿರಂತರವಾಗಿ ಹೊಡೆಯುವ ಅಲೆಗಳ ರಭಸಕ್ಕೆ ಮುರಿದು ದಡ ಸೇರಿವೆ. ಸಮುದ್ರದ ತೆರೆಗಳ ಮೇಲೆ ತೇಲಿ ಸಾಗುವ ಹಾಗಿದ್ದಂತಹ ಸೇತುವೆ ಅಲೆಗಳ ರಭಸ ತಡೆದುಕೊಳ್ಳಲಾಗದೆ ಮುರಿದು ಹೋಗಿದೆ. ಕಳೆದ ಶುಕ್ರವಾರವಷ್ಟೇ ಮಲ್ಪೆ ಬೀಚ್ನಲ್ಲಿ ನಿರ್ಮಾಣವಾಗಿದ್ದ ತೇಲುವ ಸೇತುವೆಯನ್ನ ಶಾಸಕ ರಘುಪತಿ ಭಟ್ ಉದ್ಘಾಟಿಸಿದ್ರು. 100 ಮೀಟರ್ ಉದ್ದ ಮತ್ತು 3.5 ಮೀಟರ್ ಅಗಲವಿರುವಂತಹ ತೇಲುವ ಸೇತುವೆ ಇದಾಗಿದ್ದು, ಕರ್ನಾಟಕವನ್ನ ಹೊರತುಪಡಿಸಿದ್ರೆ ಕೇರಳ ರಾಜ್ಯದ ಬೆಫೋರ್ ಬೀಚ್ನಲ್ಲಿ ಈಗಾಗಲೇ ತೇಲುವ ಸೇತುವೆಯನ್ನ ಪ್ರವಾಸಿಗರ ಆಕರ್ಷಣೆಗೋಸ್ಕರ ನಿರ್ಮಿಸಲಾಗಿತ್ತು. ಸದ್ಯ ಸೇತುವೆಯ ದುರಸ್ತಿ ಕಾರ್ಯ ಕೂಡ ನಡೀತಾ ಇದ್ದು, ಶೀಘ್ರದಲ್ಲೇ ಪ್ರವಾಸಿಗರ ಬಳಕೆಗೆ ತೇಲುವ ಸೇತುವೆ ಲಭ್ಯವಾಗಲಿದೆ ಎನ್ನಲಾಗಿದೆ. ಇನ್ನು ಸೇತುವೆ ಸಮುದ್ರ ಪಾಲಾಗಿರುವ ಕುರಿತು ಸ್ಪಷ್ಟನೆ ನೀಡಿರುವಂತಹ ಮಲ್ಪೆ ತೂಗು ಸೇತುವೆ ನಿರ್ವಾಹಕರಾದ ಸಂದೇಶ್ ಶೆಟ್ಟಿ, ವಾಟರ್ ಸ್ಪೋರ್ಟ್ಸ್ ಐಲ್ಯಾಂಡ್ಗೆ ಹೋಗುವ ಬೋಟ್ ಹಾಗೂ ಫ್ಲೋಟಿಂಗ್ ಬ್ರಿಡ್ಜ್ ಅನ್ನ ನಿನ್ನೆ ಸಾಯಂಕಾಲದಿಂದ ನಾಳೆಯವರೆಗೂ ಸ್ಥಗಿತಗೊಳಿಸಲಾಗಿದೆ. ನಿನ್ನೆ ಅಲೆಗಳ ಪ್ರಕ್ಷುಬ್ಧತೆ ಹೆಚ್ಚಾಗಿದ್ದ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಸೇತುವೆಯ ಸೆಂಟರ್ ಪಿನ್ಗಳ ಸಂಪರ್ಕ ಕಡಿತಗೊಳಿಸಿದ್ದೇವೆ. ಇದನ್ನ ಕೆಲವರು ಬೇಕಂತಲೇ ವಿಡಿಯೋ ಮಾಡಿ ಸೇತುವೆ ಮುರಿದಿದೆ ಎಂಬ ಸುಳ್ಳು ಸುದ್ದಿಗಳನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಶುದ್ಧ ಸುಳ್ಳು ಎಂಬ ಪ್ರತಿಕ್ರಿಯೆ ನೀಡಿದ್ದಾರೆ. ಮಲ್ಪೆ ಬೀಚಲ್ಲಿ ನಿನ್ನೆ ನಾವು 3 ಗಂಟೆಯಿಂದ ಈ ಸೈಕ್ಲೋನ್ ಎಫೆಕ್ಟ್ ಮತ್ತು ಹೆವಿ ವಿಂಡ್ ಇರುವ ಕಾರಣ ನಾವು ವಾಟರ್ ಸ್ಪೋರ್ಟ್ಸ್ ಆಗಲಿ, ಐಲ್ಯಾಂಡ್ ಹೋಗುವ ಬೋಟ್ ಆಗಲಿ, ಜನರು ನೀರಿಗೆ ಇಳಿಯುವುದಾಗಲಿ ಹಾಗೂ ಫ್ಲೋಟಿಂಗ್ ಬ್ರಿಡ್ಜನ್ನು ನಾವು 3 ಗಂಟೆಗೆ ನಾವು ಸ್ಟಾಪ್ ಮಾಡಿಬಿಟ್ಟಿದ್ದೇವೆ. ಸೊ ಇವತ್ತು ಸಹ ನಮಗೆ ಆದೇಶ ಬಂದಿದೆ ಜಿಲ್ಲಾಡಳಿತದಿಂದ, ಇನ್ನು 2 ದಿವಸ ನಾವು ಮತ್ತೆ ನೋಟಿಫಿಕೇಷನ್ ಇನ್ಫಾರ್ಮೇಷನ್ ಬರುವ ತನಕ ನಾವು ಎಲ್ಲ ಆ್ಯಕ್ಟಿವಿಟೀಸನ್ನು ಕ್ಲೋಸ್ ಮಾಡೋದು. ಮತ್ತು ಈ ಫ್ಲೋಟಿಂಗ್ ಬ್ರಿಡ್ಜದ ಬಗ್ಗೆ ಏನಾಗಿದೆ ಅಂದರೆ, ನಾವು ನಿನ್ನೆ ನೈಟ್ ಅದನ್ನು ನಾವು ರಿಮೂವ್ ಮಾಡಲಿಕ್ಕೆ ಎಲ್ಲ ಲಾಕ್ ಸಿಸ್ಟಮ್ ಎಲ್ಲ ತೆಗಿತಿದ್ದ ಟೈಮಲ್ಲಿ ಯಾರ ಒಂದು ವಿಡಿಯೋ ಮಾಡಿ ಅದು ತುಂಡಾಗಿದೆ, ಹಾನಿಯಾಗಿದೆ ಅಂಥದ್ದೇನಾಗಲಿಲ್ಲ. ಅದು ಬರೀ ಲಾಕ್ ಸಿಸ್ಟಮನ್ನು ನಾವು ತೆಗಿತಿರುವಾಗ ಅದು ಫ್ಲೋಟ್ ಆಗ್ತಾ ಉಂಟು ನೀರಲ್ಲಿ. ಅದನ್ನು ರಾಂಗ್ ಮೆಸೇಜ್ ವೈರಲ್ ಆಗ್ತಾಯಿದೆ, ರಾಂಗ್ ಮೆಸೇಜ್. ಸೊ ನಾವು ಕನ್ಫರ್ಮ್ ಮಾಡ್ತಿದ್ದೇವೆ ಅಂಥದ್ದು ಏನೂ ಮೆಷರ್ಸ್ ಕ್ಯಾಶುವಲ್ಟೀಸ್ ಆಗಿಲ್ಲ. 100% ಸೇಫ್ ಇದೆ ಫ್ಲೋಟಿಂಗ್ ಬ್ರಿಡ್ಜ್. ಈ ಸೈಕ್ಲೋನ್ ಮುಗ್ದ ತಕ್ಷಣ ನಮಗೆ ಜಿಲ್ಲಾಡಳಿತದಿಂದ ಆರ್ಡರ್ ಬಂದ ತಕ್ಷಣ ನಾವು ಪುನಃ ಅದನ್ನು ನಾವು ಬ್ರಿಡ್ಜನ್ನು ಸೆಟಪ್ ಮಾಡ್ತೀವಿ. ಸೊ ಇಟ್ ವಿಲ್ ಟೇಕ್ ಅನದರ್ 3-4 ಡೇಸ್. ಈ ಒಂದು ಸೇತುವೆ ಕೊಲಾಪ್ಸ್ ಆಗಿರುವುದು ನಿಜವಾ ಅಥವಾ ರೂಮರ್ಸಾ ಅನ್ನುವಂತ ಮಾಹಿತಿಯನ್ನ ಇದರ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಫ್ಲೋಟಿಂಗ್ ಬ್ರಿಡ್ಜ್ ಒಂದು ಕಟ್ಟಾಗಿ ನೀರಲ್ಲಿ ತೇಲುವಂತಹ ದೃಶ್ಯ ಇದೀಗ ವೈರಲ್ ಆಗಿರುವಂತದ್ದು ನಿಜವಾಗ್ಲೂ ಬೋಟ್ ಕೊಲಾಪ್ಸ್ ಆಗಿದೆಯಾ ಅಥವಾ ಬೇರೆ ಏನಾದ್ರೂ ರೀಸನ್ ಇದೆಯಾ ಅಂತ? ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ ನಾವು ಎಲ್ಲಾ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಐಲ್ಯಾಂಡ್ ಹೋಗುವ ಬೋಟ್, ಜನರಿಗೆ ನೀರಿಗೆ ಇಳಿಯುವುದನ್ನು ಮತ್ತೆ ನಮ್ಮ ಫ್ಲೋಟಿಂಗ್ ಬ್ರಿಡ್ಜ್ ಎಲ್ಲ ನಾವು ಸ್ಟಾಪ್ ಮಾಡಿದ್ದೇವೆ 3 ಗಂಟೆ ಹೊತ್ತಿಗೆ. ಸಿಕ್ಕಾಪಟ್ಟೆ ಸೈಕ್ಲೋನ್ ಎಫೆಕ್ಟ್ ಹೆವಿ 28 ಸ್ಪೀಡ್ ಅಲ್ಲಿ ಆ ಗಾಳಿದ ಒತ್ತಡದಿಂದ ನಾವೆಲ್ಲನ್ನು ಸ್ಥಗಿತ ಮಾಡಿದೆ. ಇವತ್ತು ಕೂಡ ನಮ್ಗೆ ಆದೇಶ, ಜಿಲ್ಲಾಡಳಿತದಿಂದ ಆದೇಶ ಬಂದಿದೆ, ನಾವು ಮುಂದಿನ ಸೂಚನೆ ತನಕ ನೀವು ಯಾವುದು ಕೂಡ ಆಕ್ಟಿವಿಟೀಸ್ ಅನ್ನು ಚಾಲು ಮಾಡುವ ಹಾಗೆ ಇಲ್ಲ, ಹಾಗೂ ಪ್ರವಾಸಿಗರಿಗೆ ನೀರಿಗೆ ಇಳಿಲಿಕ್ಕೆ ನಿರ್ಬಂಧ ಆಗಿದೆ ಅಂತ ಹೇಳಿ. ಸೊ ಈ ಪ್ರೋಸೆಸ್ ಅಲ್ಲಿ ನಾವು ಇರುವಾಗ ನಿನ್ನೆ ನಾವು ಅದನ್ನು ಡಿಸ್ಮ್ಯಾಂಟಲ್ ತೆಗಿಲಿಕ್ಕೆ ನಾವು ತಯಾರು ಮಾಡ್ತಿರುವಾಗ ಯಾರ ವಿಡಿಯೋ ಮಾಡಿ ಅದನ್ನು ಕಳಿಸಿ ಬಿದ್ದಿದೆ, ಕೊಲಾಪ್ಸ್ ಆಗಿದೆ, ಕ್ಯಾಶುಯಾಲಿಟಿ ಆಗಿದೆ, ನೀರಿಗೆ ಬಿದ್ದಿದ್ದಾರೆ ಜನ, ಅದು ಸೇಫ್ ಇಲ್ಲ ಹಾಗೆಲ್ಲ ಅಂತ ಹೇಳಿ ಒಂದು ರೂಮರ್ಸ್ ಸ್ಪ್ರೆಡ್ ಆಗ್ತದೆ. ನಾನು ಸ್ಟ್ರಾಂಗ್ಲಿ ಕಂಡೆಮ್ ಮಾಡ್ತಿದ್ದೇನೆ, ನಾನು ಕನ್ಫರ್ಮ್ ಕೂಡ ಮಾಡ್ತಿದ್ದೇನೆ. ಫ್ಲೋಟಿಂಗ್ ಬ್ರಿಡ್ಜ್ ಕಂಪ್ಲೀಟ್ಲಿ ಸೇಫ್ ಆಗಿ ಉಂಟು. ನಾವು ಸೈಕ್ಲೋನ್ ಒತ್ತಡದಲ್ಲಿ ನಾವು ಅದನ್ನು ಡಿಸ್ಮ್ಯಾಂಟಲ್ ಮಾಡುವಾಗ ಆ ಕೀ ಎಲ್ಲ ಸ್ವಲ್ಪ ಫ್ಲೋಟ್ ಆಗ್ತಾ ಇದ್ದದ್ದು ಅಷ್ಟೇ ಬಿಟ್ರೆ ಅದರಲ್ಲಿ ಏನು ಕೂಡ ಇಲ್ಲ. ಅದನ್ನು ನಾವು ಸೈಕ್ಲೋನ್ ಕಮ್ಮಿ ಆದ ತಕ್ಷಣ ನಾವು ಅದನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಅಬ್ಸಲ್ಯೂಟ್ಲಿ ಅದು ರಾಂಗ್ ಮೆಸೇಜ್ ಅನ್ನು ಆದಷ್ಟು ಬೇಗ ಅದನ್ನು ಸ್ಟಾಪ್ ಮಾಡಿಸೋಣ. ಓಕೆ, ಈಗ ಅದೇನು ಸರಿ ಮಾಡ್ತಾ ಇದ್ದೀರಾ ಅಂತ ನೀವು ಹೇಳ್ತಾ ಇರೋದು, ಅದನ್ನ ತೆಗಿತಾ ಇದ್ದೀರಾ ಅಂದ್ರೆ ಸೈಕ್ಲೋನ್ ಎಫೆಕ್ಟ್ ಇಂದ ತೆಗಿಬೇಕು ಅನ್ನುವಂಥದ್ದು ಜಿಲ್ಲಾಡಳಿತದಿಂದ ಏನು ಆರ್ಡರ್ ಬಂದಿದೆ, ಅದಕ್ಕೋಸ್ಕರ ತೆಗಿತಾ ಇದ್ದೀರಾ. ಈಗ ನಾವು ಅಲ್ಲಿ ನೋಡ್ತಾ ಇರುವಂತದ್ದು ಬೋಟ್ ನಲ್ಲಿ ಕೆಲವು ಪರಿಕರಗಳು ತೇಲ್ತಾ ಇವೆ, ಇನ್ನು ಕೆಲವಷ್ಟು ದಡದಲ್ಲಿವೆ.
ಹೌದು ಹೌದು. ಏನು ಅಂತ ಇದ್ರೆ ನೀರಲ್ಲಿ ಹೋಗ್ತಾ ಇರೋದು ಕಂಟಿನ್ಯೂಸ್ ಹೋಗ್ತಾ ಇರ್ತದ, ಅದನ್ನ ತೆಗೆಯುವ ಕೆಲಸ? ಇಲ್ಲ ಯಾವುದೇ ಕೂಡ ನಮ್ಮದು ಮಿಸ್ಸಿಂಗ್ ಆಗ್ಲಿಲ್ಲ ಫ್ಲೋಟ್ಸ್ ಯಾವ್ದ. ಆ ಫ್ಲೋಟ್ ಅಲ್ಲಿದ್ರೆ ನಮ್ಮದು ಜೆಟ್ಸ್ಕಿ ಎಲ್ಲ ಅಲ್ಲೇ ಸುತ್ತಾಡ್ತಾ ಉಂಟು, ಅದು ಇಮಿಡಿಯೇಟ್ಲಿ ತಕೊಂಡು ಬಂದು ಕೊಡ್ತದೆ, ಹಿಂದೆ ತಕೊಂಡು ಬಂದು. ಯಾವ ಸಹ ವೇಸ್ಟ್ ಆಗ್ಲಿಲ್ಲ ನಮ್ಮ ಅದರಲ್ಲಿ ಫ್ಲೋಟ್ ಬಾಲ್. ಕೆಲವು ಡ್ಯಾಮೇಜ್ ಆದದನ್ನು ರಿಪ್ಲೇಸ್ ಮಾಡ್ತಿದ್ದೇವೆ. ಆ ಡ್ಯಾಮೇಜ್ ಆಗೋದು ಕಾಮನ್ ಪ್ರೊಸೆಸ್, ಅದು ಅದರಲ್ಲಿ ಏನು ವಿಶೇಷ, ಅದರಲ್ಲಿ ರಾಕೆಟ್ ಸೈನ್ಸ್ ಏನು ಕೂಡ ಇಲ್ಲ. ಅದು ಡ್ಯಾಮೇಜ್ ಆಗ್ತದೆ, ಅದು ಫೈಬರ್ ಇಂದ ಮಾಡಿದ್ದು ಡ್ಯಾಮೇಜ್ ಆಗ್ತದೆ, ಅದನ್ನು ನಾವು ರಿಪ್ಲೇಸ್ ಮಾಡ್ತೇವೆ, ಪುನಃ ಸ್ಟಾರ್ಟ್ ಮಾಡ್ತೇವೆ. ಸಣ್ಣ ಪುಟ್ಟ ಡ್ಯಾಮೇಜ್ ಫಸ್ಟ್ ದಿನ ಸಹ ಆಗ್ತುಂಟು, ಅದು ನಮ್ಗೆ ತಿಳುವಳಿಕೆ ನಮ್ಗೆ ಗೊತ್ತಿದೆ ಅದ್ರದ್ದು ವಿಷಯ, ಅದು ಡ್ಯಾಮೇಜ್ ಆಗ್ತದೆ, ಅದನ್ನು ರಿಪ್ಲೇಸ್ ಮಾಡಿ. ಈಗ ನಾವು ಎಷ್ಟು ಮಾಡಿದ್ದೇವೆ ಅಷ್ಟೇ ಕಂಟೈನರ್ ನಮ್ಮ ಹತ್ರ ಸ್ಟಾಕ್ ಅಲ್ಲಿ ಸಹ ನಾವು ಇಟ್ಟಿದ್ದೇವೆ. ಸೊ ಏನು ಡ್ಯಾಮೇಜ್ ಆದ್ರೆ ಸಹ ಅದು ರಿಪ್ಲೇಸ್ ಆಗ್ತಾ ಹೋಗ್ತದೆ. ಸೊ ಅದರಲ್ಲಿ ಗಾಬಿ ಆಗುವಂತದ್ದು, ಅದು ತುಂಡಾಗೋದು, ಅದು ಏನು ಕೂಡ ಇದು ನಮ್ಗೆ ಅದು ಎಫೆಕ್ಟ್ ಆಗಲ್ಲ. ಅದು ನಾವು ರಿಪ್ಲೇಸ್ ಮಾಡ್ತಾ ಅದೇ ಇನ್ವೆಸ್ಟ್ಮೆಂಟ್, ನಮ್ಮ 80 lakhs ಏನು ನಾವು ಹೇಳ್ತೇವೆ ಅದೇ ಇನ್ವೆಸ್ಟ್ಮೆಂಟ್ ಅದಕ್ಕೆ ಬಿದ್ದದ್ದು. ನಾವು ಎಷ್ಟು ಉಂಟು ಅಷ್ಟೇ ನಾವು ಸ್ಟಾಕ್ ಅಲ್ಲಿ ಇಟ್ಟಿದ್ದೇವೆ. ಅದರ ಪಿನ್ ಆಗ್ಲಿ, ಅದರ ಕ್ಯೂಬ್ಸ್ ಆಗ್ಲಿ, ಅದರ ಥ್ರೆಡ್ಸ್ ಆಗ್ಲಿ ಎಲ್ಲ ಸ್ಟಾಕ್ ಅಲ್ಲಿ ಇರೋದ್ರಿಂದ ನಮ್ಗೆ ಅದು ಏನಾಗ ಡ್ಯಾಮೇಜ್ ಆಗೋದನ್ನ ನಾವು ರಿಪ್ಲೇಸ್ ಕಂಟಿನ್ಯೂಸ್ ಆಗ್ತಾ ಹೋಗ್ತೇವೆ, ಅದು ರಿಪ್ಲೇಸ್ ಆಗ್ತಾ ಇರ್ತೇವೆ. ನಮ್ಗೆ ಕಂಪ್ಲೀಟ್ ಏನು ಹಾನಿ ಆಗಿಲ್ಲ, ಒಂದು 1 or 2% ಕೆಲವು ಫ್ಲೋರ್ಸ್ ಎಲ್ಲ ಡ್ಯಾಮೇಜ್ ಆದದ್ದು, ಅದು ರಿಪ್ಲೇಸಿಂಗ್ ಆಗ್ತಾ ಇರ್ತದೆ. ಅಂಥದ್ದು ಏನು ಅಂತ ದೊಡ್ಡ ಮಟ್ಟದಲ್ಲಿ ಏನು ಹಾನಿಯಾಗಿ ಅದು ಸೇಫ್ ಇಲ್ಲ ಅಂತದ್ದು ಯಾವುದೇ ಪ್ರಾಬ್ಲಮ್ ಅಲ್ಲ. ಇದು ನಾವು ಚಂಡಮಾರುತದಲ್ಲಿ ನಾವು ಡಿಸ್ಮೆಂಟಲ್. ಈಗ ಬೋಟ್ ನಮ್ಗೆ ಮಳೆಗಾಲದಲ್ಲಿ ಈ ಚಂಡಮಾರುತ ಬರುವಾಗ ಬೋಟ್ ಅನ್ನು ಹೋಗಿ ನಾವು ಬೇರೆ ಕಡೆ ಸೇಫ್ ಜಾಗದಲ್ಲಿ ಹೋಗಿ ಕಟ್ತೇವೆ. ಬಟ್ ಫ್ಲೋಟಿಂಗ್ ಬ್ರಿಡ್ಜ್ ಅನ್ನು ನಾವು ಕಂಪ್ಲೀಟ್ ಬಿಚ್ಚಬೇಕು. ಫಿಕ್ಸ್ ಮಾಡ್ಲಿಕ್ಕೆ 3 ದಿವಸ ತಗೊಳ್ತಾರೆ, ಬಿಚ್ಚಲಿಕ್ಕೆ 3 ದಿವಸ ತಗೊಳ್ತಾರೆ. ಬಟ್ ನಮ್ಗೆ ಗಾಳಿದು ಒತ್ತಡ ಜಾಸ್ತಿ ಇರೋದ್ರಿಂದ ನಾವು ಸ್ಪೀಡ್ ಆಗಿ ಮಾಡುವಾಗ ಕೆಲವು ಫ್ಲೋಟ್ ತೇಲ್ತಾ ಉಂಟು, ಅದು ದಡಕ್ಕೆ ಬಂದು ಸೇರ್ತಾ ಉಂಟು. ಯಾವ್ದು ಕೂಡ ಮಿಸ್ಸಿಂಗ್ ಆಗ್ಲಿಲ್ಲ, ಇವನ್ ಥ್ರೆಡ್ ಕೂಡ ಮಿಸ್ಸಿಂಗ್ ಆಗ್ಲಿಲ್ಲ. ಎಲ್ಲ ಥ್ರೆಡ್ ಫ್ಲೋಟ್ ಆಗಿ ಬೊಡ್ಡಕ್ಕೆ ಬರ್ತದೆ. ನಮ್ಮ ಟೀಮ್, ನಮ್ಮ ಸ್ಟಾಫ್ ಮೆಂಬರ್ಸ್ ಎಲ್ಲ ವರ್ಕಿಂಗ್ ಅಲ್ಲಿ ಇದ್ದಾರೆ. ಅದು ನಾಳೆ ಒಳಗಡೆ ನಾವು ಪುನಃ ನಮ್ಗೆ ಜಿಲ್ಲಾಡಳಿತ ಆರ್ಡರ್ ಬಂದ ತಕ್ಷಣ ನಾವು ಅದನ್ನು ಪುನಃ ಫಿಕ್ಸ್ ಮಾಡ್ತೇವೆ. ಅದರಿಂದ ಏನು ಗಾಬರಿ ಆಗೋದು ಏನು ವಿಷಯ ಇಲ್ಲ ಸರ್. ಓಕೆ, ಯಾಕಂದ್ರೆ ಜನರಿಗೆ ಕೂಡ ಎಲ್ರಿಗೂ ಕೂಡ ಖುಷಿಯಾಗಿತ್ತು. ಒಂದ್ 2-3 ದಿವಸ ಮುಂಚೆ ಲೋಕಾರ್ಪಣೆಗೊಂಡಿತ್ತು ಒಂದು ಫ್ಲೋಟಿಂಗ್ ಬ್ರಿಡ್ಜ್. ಇನ್ನೊಂದು 2-3 ದಿವಸ ನಂತರ ವಾಪಸ್ ಈಗ ಆಯ್ತಾ ಅಂತೆಲ್ಲ ಬೇಸರ ಇಟ್ಕೊಂಡಿರ್ಬೋದು. ಆದ್ರೆ ಕೆಲವರಿಗೆ ಚಿಕ್ಕ ವಿಷಯ ಸಿಕ್ಕಿದ್ರು ಕೂಡ ಸಾಕು ರೂಮರ್ಸ್ ಮಾಡ್ಲಿಕ್ಕೆ. ಆದ್ರೆ ಇದು ರೂಮರ್ಸ್ ಖಂಡಿತ ಇದು ನಾವು ಟ್ರಯಲ್ ಬೇಸಿಸ್ ಅಲ್ಲಿ ಹಾಕಿದ್, ನಾವು ಕ್ಲಿಯರ್ ಆಗಿ ಹೇಳಿದ್ದೇವೆ. ಯಾಕಂದ್ರೆ May 15th ನಂತರ ಎಲ್ಲ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಎಲ್ಲ ಸ್ಟಾಪ್ ಆಗ್ತದೆ. ಹಾಗೆ ಇದು ನಾವು ಟ್ರಯಲ್ ಬೇಸ್ ಅಲ್ಲಿ 1 week ಟ್ರಯಲ್ ಬೇಸ್ ಅಲ್ಲೇ ಹಾಕಿದ್ ನಾವು. ನಮ್ಗೆ ಇದ್ರಲ್ಲಿ ಕಲಿಯಲಿಕ್ಕೆ ಆಗಿ ಇನ್ನೂ ಸಹ ನಮ್ಗೆ ಟೆಕ್ನಾಲಜಿ ಸ್ವಲ್ಪ ಇದನ್ನ ಅಡ್ವಾನ್ಸ್ ಮಾಡ್ಲಿಕ್ಕೆ ಇದೆ. ಅದರಲ್ಲೆಲ್ಲ ನಮ್ಮ ಇಂಜಿನಿಯರ್ಸ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ಅದಕ್ಕೆ ನಾವು ಸೊಲ್ಯೂಷನ್ ಬರುವ ಚಂಡಮಾರುತಕ್ಕೆ ಆದಷ್ಟು ಬೇಗ ಹೇಗೆ ಡಿಸ್ಮ್ಯಾಂಟಲ್ ಮಾಡುದು ಅದರ ಮೇಲೆ ನಾವು ವರ್ಕ್ಔಟ್ ಮಾಡ್ತಿದ್ದೇವೆ. ಸೊ ಡೆಫಿನೆಟ್ಲಿ ಆಗಿ ಅದ್ರ ಮೇಲೆ ನಮ್ಮ ಟೀಮ್ ಕಂಪ್ಲೀಟ್ ವರ್ಕ್ ಆಗ್ತಾ ಉಂಟು. ಅದು ಇಮಿಡಿಯೇಟ್ಲಿ ಆಗಿ ಅದು ಫಂಕ್ಷನ್ ಅಲ್ಲಿ ಬರ್ತದೆ. ಖಂಡಿತ ಆಗಿ ಪ್ರವಾಸಿಗರಿಗೆ ಅದು ಪುನಃ ನಾವು ಅದನ್ನು ಅನುಕೂಲ ಮಾಡಿ ಕೊಡ್ತೇವೆ. ತಕ್ಷಣ ಅದು ರೆಡಿ ಆಗಿದೆ ಇಲ್ಲಿ. ಹಾಗಾಗಿ ನಾವು ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಸೈಕ್ಲೋನ್ ಸ್ಟಾಪ್ ಆಗುವ ತನಕ ವೇಟ್ ಮಾಡ್ತಿದ್ದೇವೆ. ಒಂದು ಕಮ್ಮಿ ಆದ ತಕ್ಷಣ ಅದು ನಾವು ಚಾಲು ಮಾಡಿ ಬಿಡ್ತೇವೆ, ನೋ ಡೌಟ್. ಓಕೆ, ಆದಷ್ಟು ಬೇಗ ಪ್ರಯಾಣಿಕರಿಗೆ ಇದರೊಂದು ಅವಕಾಶ ಸಿಗ್ಲಿ ಅನ್ನುವಂಥದ್ದು ನಮ್ದು ಕೂಡ ಆಶಯ. ಥ್ಯಾಂಕ್ ಯು ಸುದೇಶ್. ನಮ್ಮ ಖಂಡಿತ, ಯಾವತ್ತು ಸರ್. ಥ್ಯಾಂಕ್ ಯು.